ಹಲೋ ಫ್ರೆಂಡ್ಸ್, ಇವತ್ತು ನಾವು ನಮ್ಮೂರಿಗೆ ಬಂದಿದ್ದೀವಿ. ಏನು ವಿಶೇಷ ಅಂದರೆ, ನಾವು ಊರಲ್ಲಿ ತೋಟ ಬೆಳೆಸಿದ್ದು ರಾಗಿ, ಅವರೆಕಾಯಿ, ಕಾಳು ಇನ್ನೂ ಮುಂತಾದವು. ನಾನು ಮತ್ತು ನಮ್ಮ ಫ್ಯಾಮಿಲಿ, ನಮ್ಮ ಅಜ್ಜಿ ಎಲ್ಲರೂ ಬಂದಿದ್ದೀವಿ. ನೋಡ್ತೀರಾ? ನಾನು ತೋರಿಸ್ತೀನಿ. ನಾನು ಫಸ್ಟ್ ನಮ್ಮ ಅಜ್ಜಿನ ತೋರಿಸ್ತೀನಿ. ಇವರೇ ನಮ್ಮ ಅಜ್ಜಿ. ಫೇಸ್ ಕಾಣಿಸ್ತಾ ಇಲ್ಲ ಅಷ್ಟೇ. ಇವರೇ ನಮ್ಮ ಅಜ್ಜಿ. ಅಲ್ಲಿ ನಿಂತಿದ್ದಾನಲ್ಲ ತರಲೆ ಕೆಲಸ ಮಾಡ್ಕೊಂಡು ನಮ್ಮ ಅಣ್ಣ ಸುದೀಪ್ ಅಂತ. ಕ್ಯಾಟ್, ಪೊಸಿ ಕ್ಯಾಟ್ ಅವನ ಹೆಸರು. ನಮ್ಮೂರು ಬಂದು ಕನಕಪುರ ಹತ್ರ ತಡ್ಕುಪ್ಪೆ ಅಂತ ಇದೆ. ಇವಾಗ ನೆಕ್ಸ್ಟ್ ನಮ್ಮ ಡ್ಯಾಡಿ ಮಮ್ಮಿನ ತೋರಿಸ್ತೀನಿ. ಅವ್ರು ಇಲ್ಲಿ ಸೈಡಲ್ಲಿ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ಅವರೆಕಾಯಿ ಬಿಡಿಸ್ತಿದ್ದಾರೆ. ಇವ್ರು ನಮ್ಮ ಡ್ಯಾಡಿ, ಇವ್ರು ನಮ್ಮ ಮಮ್ಮಿ. ನಮ್ಮ ಮಮ್ಮಿ ಮಮ್ಮ. ಇರಿ ಒಂದ್ ನಿಮಿಷ, ಎಲ್ಲ ಫುಲ್ ತೋರಿಸ್ತೀನಿ ನಮ್ಮ ತೋಟ. ಹೊಲ ತೋಟ ಎರಡು ಒಂದೇನೆ. ಹುಷಾರಾಗಿ ಹೋಗು ಡ್ಯಾಡಿ. ನೀವು ನಿಮ್ಮ ಊರಲ್ಲಿ ಇದೇ ತರ ಕೆಲಸ ಮಾಡಿದ್ರೆ ಕಾಮೆಂಟ್ ಮೂಲಕ ಹೇಳಿ. ಸಾಲಿನ ಮಂಕ್ರಿ ಸಿಗ್ತವೆ ಎಲ್ಲ, ಈಗ ಮಸ್ತ್ ಆಗವೆ. ಇದು ಅವರೆಕಾಯಿ. ಏನು ಮಾಡ್ಬಿಟ್ಟ ನೋಡು, ತಾತನ ಬರಿತ ಮುಳುಗಿಡ್ಬಿಟ್ವೇನು. ನಾನು ಮರ್ತಿ ನನ್ನ ಚೀಲ ಬಿಟ್ಬಿಟ್ಟು ಬಂದಿದ್ದೀನಿ. ವಿಡಿಯೋ ಮಾಡ್ಕೊಂಡು ಮರ್ತೋಗ್ಬಿಟ್ಟು ಈಗ ಎತ್ಕೊಬರೋಕೆ ಹೋಗ್ತಾ ಇದ್ದೀನಿ. ಹಿರಿ ತೋರಿಸ್ತೀನಿ ಹೆಂಗಿದೆ ಅಂತ. ಏನಿಲ್ಲ, ಎಲ್ಲ ಮಿಕ್ಸ್ ಹಾಕ್ಬಿಟ್ಟಿದ್ದೀವಿ. ಎಲ್ಲ ಮಿಕ್ಸ್ ಇದೆ ಇದರಲ್ಲಿ, ಫುಲ್ ಮಿಕ್ಸ್ ಇದೆ. ಇದನ್ನೇ ನಂದೇ, ಇದು ನನ್ನ ಮೂಟೆನೇ. ಇಷ್ಟು ಕಲೆಕ್ಟ್ ಮಾಡಿದ್ದೀನಿ ನಾನೊಬ್ಳೆ. ಅಂದರೆ ನಾನೊಬ್ಳೆ ಅಲ್ಲ, ಎಲ್ಲರೂ ಸೇರಿ ಕಲೆಕ್ಟ್ ಮಾಡಿರೋದು. ಬನ್ನಿ, ಲೆಟ್ಸ್ ಗೋ. ನಮ್ಮ ಅಣ್ಣ ಇದ್ದಾನಲ್ಲ, ಸರಿ ಇಲ್ಲ, ಒಂದು ಕೆಲಸನೂ ಮುಟ್ಟಿಲ್ಲ. ಅವನ ಫೋನ್ ಹಿಡ್ಕೊಂಡು ನಿಂತ್ಕೊಳ್ಳೋದೇ ಕೆಲಸ. ಬಟ್ ನಮ್ಮ ಅಣ್ಣನ ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಇವನೇ ನಮ್ಮ ಅಣ್ಣ ಮಂಕುತಿಮ್ಮ. ಸುಮ್ಮನೆ ಹಿಂಗೆ ಅಡ್ಡಾಡ್ತಿದ್ದಾನೆ. ಒಂದು ಕಾಳು ಕಿತ್ತಿಲ್ಲ, ಏನು ಕಿತ್ತಿಲ್ಲ. ಈ ಥರ ಬ್ಯಾಕ್ ಸೈಡ್ ಹೆಂಗೆ ಮಾಡೋದು? ಹಿಂದೆ ತೋರಿಸೋದು. ನಮ್ಮ ಡ್ಯಾಡಿ ಫೋನು ಬ್ಯಾಟ್ರಿ ಲೋ ಆಯಿತು, ತೆಗಿಯೋಕ್ಕಾಗಿಲ್ಲ. ಈಗ ನನ್ನ ಫೋನಲ್ಲಿ ತೆಗಿತಾ ಇದ್ದೀನಿ. ನನ್ನ ಫೋನಲ್ಲಿ ನನ್ನ ಫೋನಲ್ಲಿ ಅಷ್ಟಾಗಿ ಚೆನ್ನಾಗಿ ಕಾಣಿಸಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಊರಿನ ಸನ್ಸೆಟ್ ಮುಳುಗ್ತಾ ಇರೋದು. ಮಾರ್ನಿಂಗ್ ಬಂದರೆ ಎಲ್ಲನೂ ನೋಡ್ಬೋದು.
ನವಿಲು ಇನ್ನೂ ಏನೇನೋ ಬರುತ್ತಂತೆ, ನಂಗೆ ಗೊತ್ತಿಲ್ಲ. ನಮ್ಮ ಅಜ್ಜಿ ಹೇಳಿತ್ತು ನೋಡಿ. ನಮ್ಮ ಅಜ್ಜಿ ಎಷ್ಟು ಚೆನ್ನಾಗಿ ಕೀಳ್ತಿದ್ದಾರೆ. ಅಜ್ಜಿ ಅನ್ನಾರ ಅವ್ವ ಅಂತೀವಿ. ನಮ್ಮ ಅವ್ವ ಹೆಂಗೆ ಕೀಳ್ತಿದ್ದಾರೆ. ಇದು ಅವರೆಕಾಯಿ. ಸದಿ ಕಿತ್ಕೋ. ನಮ್ಮ ಅಣ್ಣ ಇದಾನಲ್ಲ, ಏನು ಕೆಲಸನೂ ಮಾಡಲ್ಲ, ಎಲ್ಲ ನನಗೆ ಹೇಳ್ತಾನೆ. ನಾನೇ ಕಿತ್ಕೊಳ್ಳೋಣ. ತೆಗೀರ. ಇದು ಯಾವ ಕಾಳು ಅಂತ ಗೊತ್ತಿಲ್ಲ. ಇದು ಕಾಳು ತಿಳ್ತಾ ಇದ್ದೀವಿ. ಈಗ ಮುಂದೆ ಹೋಗೋಣ. ಕೊಡಿ. ಇಲ್ಲಿ ನಮ್ಮಣ್ಣ ತರಲೆ ತಿಮ್ಮಣ್ಣ ಏನು ಕೆಲಸನೂ ಮಾಡಲ್ಲ. ನಮ್ಮವ್ವ, ನಮ್ಮ ಡ್ಯಾಡಿ, ನಮ್ಮ ಮಮ್ಮಿ 2 ಅವರ್ಸಿಂದ ಕೇಳ್ತಿದ್ದೀವಿ. ಅಂದರೆ ಇದೊಂದೇ ಹೊಲ ಅಲ್ಲ, ಇನ್ನು ಮುಂದೆ ಮುಂದೆ ಇದೆ. ಅಲ್ಲಿಂದ ಕೊನೆ ಗಂಟ ಬಂದಿದ್ದೀವಿ. ಡ್ಯಾಡಿ ನೀನು ತೋರಿಸು, ಏನು ಕಿತ್ತಿದ್ಯಾ, ಎಷ್ಟು ಕಿತ್ತಿದ್ಯಾ, ಇಷ್ಟು ಕಿತ್ತಿದ್ಯಾ ನೋಡಿ. ಸೈಡಿಂದ ನಮ್ಮ ಡ್ಯಾಡಿ ಸ್ವಲ್ಪ ಜೂನಿಯರ್ ರಾಜ್ಕುಮಾರ್ ಥರ ಕಾಣಿಸ್ತಾ ಇಲ್ವಾ? ಸೈಡಿಂದ ಇವಾಗ ಸ್ವಲ್ಪ ಕೆಲಸ ಮಾಡಿ ವೀಕ್ ಆಗಿದ್ದಾರೆ ಅಷ್ಟೇ. ಮಾಮೂಲಿ ಡ್ರೆಸ್ ಪ್ಯಾಂಟ್ ಶರ್ಟ್ ಹಾಕ್ತಕ್ಕೆ ಸ್ವಲ್ಪ ಸೈಡಿಂದ ಡಾಕ್ಟರ್ ರಾಜ್ಕುಮಾರ್ ಥರನೇ ಕಾಣಿಸೋದು. ಆಲ್ಮೋಸ್ಟ್ ಎಲ್ಲರೂ ಓದಕ್ಕೆ ಕೇಳ್ತಾರೆ. ನಮ್ಮ ಮಮ್ಮಿ ಬಗ್ಗೆ ಹೇಳಬೇಕು ಅಂದರೆ, ನಮ್ಮ ಮಮ್ಮಿ ಯಾವಾಗೂ ಹಳೆ ಕಲರ್ ಥರ ಮುದುಕಿ ಥರ ರೆಡಿ ಆಗ್ತಾರೆ ಅಷ್ಟೇ. ನಾನು ಹಿಂಸೆ ಮಾಡಿ ಹೇಳ್ತೀನಿ, ಮಮ್ಮಿ ನಿನ್ನ ಕೈ ಮೇಲೆ ಪುನೀತ್ ರಾಜ್ಕುಮಾರ್ ಇರೋ ಕೈ ತೋರ್ಸಮ್ಮ. ನಮ್ಮ ಮಮ್ಮಿ ಅಪ್ಪಟ್ಟ ಅಭಿಮಾನಿ ಪುನೀತ್ ರಾಜ್ಕುಮಾರ್ ಫ್ಯಾನ್. ನಾವು ಆಲ್ವೇಸ್ ಬಿಗ್ ಫ್ಯಾನ್. ಆ್ಯಕ್ಚುಲಿ ನಾನು ನನ್ನ ಕೈ ಮೇಲೆ ಹಾಕಿಸ್ಕೊಂಡಿದ್ದೀನಿ ಅಪ್ಪು ಸ್ಟಾರ್ ಅಂತ. ನಾನು ನಮ್ಮಣ್ಣ ಹಾಕಿಸ್ಕೊಂಡಿದ್ದೀವಿ. ಡ್ಯಾಡಿ ಬಂದರು. ನಮ್ಮ ಡ್ಯಾಡಿ ಚಿಕ್ಕ ವಯಸ್ಸಿಂದನೂ ರಾಜ್ಕುಮಾರ್ ಫ್ಯಾನ್. ನಮ್ಮ ಮಮ್ಮಿ ಪುನೀತ್ ರಾಜ್ಕುಮಾರ್ ಫ್ಯಾನ್ ಅಷ್ಟೇ. ನಮ್ಮ ಮನೇಲಿ ಒಂದು 2 ಫೋಟೋ ಇದೆ, ಪುನೀತ್ ರಾಜ್ಕುಮಾರ್ ಫೋಟೋ. ನಮ್ಮ ಡ್ಯಾಡಿ ಮತ್ತೆ ಸಿಕ್ತು ಅಂತ ಅವರೇಕೆ ಕೀಳಿಯೋಕೆ ಸ್ಟಾರ್ಟ್ ಮಾಡಿದ್ರು. ನಾವು ನೆನ್ನೆ ಬಂದು ಊರಿಗೆ, ರಜಾ ಇಲ್ಲ ನಮಗೆ. ನಾಳೆ ಅಣ್ಣ ಡ್ಯೂಟಿಗೆ ಹೋಗ್ತಾನೆ, ನಾವು ಕಾಲೇಜಿಗೆ ಹೋಗಬೇಕು. ಅದಕ್ಕೆ ನಾಳೆಗೆ ಬೆಳಗ್ಗೆ ಅಷ್ಟೊತ್ತಿಗೆ ಹೋಗ್ತೀವಲ್ಲ, ಅದಕ್ಕೆ ಸಂಜೆ ಎಲ್ಲ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನನ್ನ ಕೈಯೆಲ್ಲ ನೋವು ಬಂತು ನೋಡಿ. ನೀವೇ ನೋಡ್ತಿದ್ದೀರಾ ಹೆಂಗೆ ನಿಂತವನೆ ಅಂತ. ನಾನಾದರೂ ನನ್ನ ಕೈಯಲ್ಲಿ ಚೀಲ ಹರು ಇದೆ, ಅವನ ಕೈಯಲ್ಲಿ ಏನಿದೆ ನೋಡಿ. ಬಂದ ಸುಮ್ಮನೆ ಬರೀ ಕೆಣಕೋದೆ ನೋಡಿ. ನಾಯಿ ತಿನ್ನೋ ಬರೀ ಹಿಂಗೆ ಬೈಸ್ಕೊಳ್ಳೋದು ಮನೇಲಿ. ನಾನು ಹೊಡಿತಾನೆ ಬೈಸ್ಕೊತಾನೆ.
ಸಂಜೆ ಆಯ್ತಾ ಬಂತು. ಥೂ, ನಮ್ಮ ಅಣ್ಣ ಇದ್ದಾನೆ, ಕ್ವಾಟ್ಲೆ ಕೊಡ್ತಿದ್ದ ನೋಡಿ ಒಂದೇ ಸಮಯದಿಂದ. ಹಾಂ, ಈಗ ಫುಲ್ ಕಂಪ್ಲೀಟ್ ಆಯಿತು. ಎಲ್ಲರೂ ಓಡ್ತಾ ಇದ್ದೀವಿ ಮನೆಯಾಗೆ. ಹಾಗೆ ಬನ್ನಿ, ನಮ್ಮ ಮನೇನೂ ತೋರಿಸ್ತೀನಿ. ನಮ್ಮಮ್ಮ ಹಿಂದೆ ಇದ್ದಾರೆ, ನಮ್ಮವ್ವ ಮುಂದೆ ಇದೆ. ಡ್ಯಾಡಿ ಅಣ್ಣ ಹೊಂಟೋದ್ರು ಮನೆಗೆ. ಬಾ ಮಮ್ಮಿ. ನಮ್ಮ ಮಮ್ಮಿ ನಿಧಾನ ಮಾಡ್ತಲ್ಲ, ಈಗ ಸಿಕ್ಕರೆ ಇನ್ನೂ ಅಷ್ಟು ಕಾಯಿ ಸಿಗಲಿ ಅಂತ ನಿಧಾನ ತಡಿಕೊಂಡು ಬರ್ತಾವ್ರೆ. ನಾವು ಪಟ 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 ಅಂತ ಬಂದವು. ಬಾ ಮಮ್ಮಿ, ಕತ್ಲೆ ಆಯಿತು, ಸಂಜೆ ಆಯಿತು. ಇನ್ನೇನು ಟೈಮಾ? ಇರು ಒಂದು ನಿಮಿಷ. ಎಷ್ಟರಾಗಿ ಬಾ, ಟೀಮ್ ಕಟ್ಕೊಂಡು ಕಾಯಿ ಎಷ್ಟೊತ್ತಾಯ್ತು. ಟೈಮು 6 ಆಯಿತು. ಟೈಮ್ 6 ಗಂಟೆ ಆಯಿತು. ಬಂದಿತ್ತು 3:45 ಇಲ್ಲಿಗೆ. 4 ಗಂಟೆಗೆನಾ? ಹಾಂ, 4 ಗಂಟೆಗೆ ಬಂದಿದ್ದೀವಿ, 6 ಗಂಟೆಗೆ ಹೊಡ್ತಾಯಿದ್ವಿ. ಅದು ಈ ಹೊಲನೇ ಅಲ್ಲ, ಇನ್ನೂ ತೇವರಿ ಇತ್ತು, ಅಲ್ಲೆಲ್ಲ ಹೋಗ್ಬಿಟ್ಟು ಬಂದು. ಅಲ್ಲೆಲ್ಲ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಕಾಯಿ ಕೀಳೋ ಅಷ್ಟು ಬ್ಯುಸಿ ಇದ್ದು ಅಷ್ಟೇ. ಮಗ ಕಾಯಿ ಕಿತ್ತೋದೆ ಅಷ್ಟು ಕೀಳಿಲ್ಲ.